ನಂತರ ಮತ್ತೆ ಪ್ರೈಮ್ ನ್ಯೂಸ್. ಸಚಿನ್ ನಾಯಕ್ ವಂಚನೆಯ ಇಂಚಿಂಚನ್ನು ಸುವರ್ಣ ನ್ಯೂಸ್ ಜನರ ಮುಂದಿಡ್ತಾ ಇದೆ. ವರದಿ ನೋಡಿ ಮೋಸ ಹೋದವರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗಿದ್ದು ಸಭೆ ಕೂಡ ನಡೆಸಲಾಗಿದೆ. ಅಲ್ಲದೆ ಬೆಂಗಳೂರು ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿದ್ದಾರೆ. ಈ ಮಧ್ಯೆ ಸಚಿನ್ ನಾಯಕ್ ಮತ್ತೊಂದು ಭರ್ಜರಿ ಬಿಸಿ ತಟ್ಟಿದ್ದು ವಂಚನೆಯ ದೂರು ಪ್ರಧಾನಿ ಕಚೇರಿಯನ್ನು ತಲುಪಿದೆ. ಕೋಟ್ಯಾಂತರ ರೂಪಾಯಿ ವಂಚಕ ಸಚಿನ್ ನಾಯಕ್ ಎಲ್ಲಿ? ಸೈಟ್ ಕೊಡ್ತೀನಿ, ಫ್ಲಾಟ್ ಕೊಡ್ತೀನಿ ಅಂತ ಸಾವಿರಾರು ಜನರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿರುವ ಸಚಿನ್ ನಾಯಕ್ ಎಲ್ಲಿದ್ದಾನೋ ಗೊತ್ತಿಲ್ಲ, ಇನ್ನೂ ಪತ್ತೆಯಾಗಿಲ್ಲ. ಸುವರ್ಣ ನ್ಯೂಸ್ ವರದಿ ನೋಡಿದ ನಂತರ ಮೋಸ ಹೋದವರು ಕಬ್ಬನ್ ಪಾರ್ಕ್ನಲ್ಲಿ ಸಭೆ ಸೇರಿದರು. ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಲು ತೀರ್ಮಾನಿಸಿದ್ದಾರೆ. ನಾವು ಕ್ಯಾನ್ಸಲೇಷನ್ಗೂ ನಾವು ಬರ್ಕೊಟ್ಟಿಲ್ಲ. ಈ ಎಲ್ಲ ಇವನ್ನೆಲ್ಲ ನೋಡಿದ್ನೆಲ್ಲ ಇನ್ನೆಲ್ರಿಗೂ ಆಗಿದೆ, ನಮಗೂ ಆಗತ್ತೆ ಅನ್ನೋದೊಂದು ಭಾವನೆ ಬಂತು ಸರ್ ನನ್ನ ಮನಸ್ಸಿಗೂ. ಅದಕ್ಕೆ ನೋಡೋಣ ಅಂತ ನನಗೆ ಅಂತಲ್ಲ ಎಲ್ರಿಗೂ ಬಂದು ಈಗಾಗಲೇ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಏನು ಅಲ್ಲಿ ಮಡಿವಾಳ ಮತ್ತೆ ಹಲವಾರು ಸ್ಟೇಷನ್ಗಳಲ್ಲಿ ಮೊಕದ್ದಮೆಗಳನ್ನ ಎಲ್ಲ ನಕಲು ದಾಖಲಾತಿಗಳನ್ನು ತಗೊಂಡು ಜೆರಾಕ್ಸ್ಗಳನ್ನು ತಗೊಂಡು ಇವತ್ತು ಹೈಕೋರ್ಟ್ಗೆ ಅದರ ಸಂಬಂಧಪಟ್ಟವಂತ ವಿಚಾರಗಳನ್ನ ಹೈಕೋರ್ಟ್ ಗಮನಕ್ಕೆ ತಂದು ಅವನ ಮೇಲೆ ಸರ್ಕಾರ ಯಾಕೆ ಮತ್ತೆ ಇಲಾಖೆ ಯಾಕೆ ಇವನ ಮೇಲೆ ಕಠಿಣವಾದ ಕಾನೂನು ಕ್ರಮ ತಗೊಂಡಿಲ್ಲ. ಇತ್ತ ಸಚಿನ್ ನಾಯಕ್ ಅವನಿಂದ ವಂಚನೆಗೊಳಗಾದವರು ಕರವೇ ನೇತೃತ್ವದಲ್ಲಿ ಪೊಲೀಸ್ ಕಮಿಷನರ್ ಪ್ರವೀಣ್ ಸೂದ್ ಅವರನ್ನ ಭೇಟಿ ಮಾಡಿದ್ರು. ಈ ವೇಳೆ ಹಣ ಕಳೆದುಕೊಂಡವರಿಗೆ ನ್ಯಾಯ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸುವುದಾಗಿ ಪ್ರವೀಣ್ ಸೂದ್ ಭರವಸೆ ಕೊಟ್ಟಿದ್ದಾರೆ. ಬೆಂಗಳೂರು ಕಮಿಷನರ್ ಸಾಹೇಬರಿಗೆ ಒಂದು ಮನವಿ ಕೊಟ್ವಿ. ಮನವಿನ ಸಾಹೇಬರು ನೋಡಿದ್ರು. ನೋಡಾದ್ಮೇಲೆ ಯಾವುದು ಇದು ನನಗೂ ಮೊದಲೆಲ್ಲ ಮಾಹಿತಿಗಳು ಬಂದಿದೆ, ಕಂಪ್ಲೇಂಟ್ ಬಂದಿದೆ. ನಾನು ಇದ್ರ ಬಗ್ಗೆ ಕಾನೂನು ಕ್ರಮ, ಸೂಕ್ತ ಕ್ರಮವನ್ನು ನಾನು ಆದಷ್ಟು ಬೇಗನೆ ತಗೋತೀನಿ, ಅವ್ರ ಮೇಲೆ ಕಾನೂನು ಕ್ರಮ ಇಮಿಡಿಯೇಟ್ ತಗೋತೀನಿ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟರು. ಈ ಮಧ್ಯೆ ಸಚಿನ್ ನಾಯಕ್ ವಂಚನೆ ಬಗ್ಗೆ ಪೊಲೀಸರು ಯಾವುದೇ ಕ್ರಮ ತೆಗೆದುಕೊಳ್ಳದ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿಗೆ ಮೋಸಕ್ಕೊಳಗಾದ ಮಹಿಳೆ ಶರ್ಮಿಳಾ ಎಂಬುವವರು ಪತ್ರ ಬರೆದಿದ್ದಾರೆ. ಆ ಪತ್ರವನ್ನು ಐಎಎಸ್ ಅಧಿಕಾರಿ ಪರಮೇಶ್ ಪಾಂಡೆ ಅನ್ನುವ ಅಧಿಕಾರಿಗೆ ಮುಂದಿನ ಕ್ರಮಕ್ಕೆ ಸೂಚಿಸಿ ಪ್ರಧಾನಿ ಕಾರ್ಯಾಲಯ ಪತ್ರ ರವಾನಿಸಿದೆ. ಸಚಿನ್ ನಾಯಕ್ನಿಂದ ಮೋಸಕ್ಕೊಳಗಾದವರು ಈ ಹೋರಾಟವನ್ನ ಇಲ್ಲಿಗೆ ಬಿಡುವ ಬದಲು ಕಾನೂನು ಹೋರಾಟಕ್ಕೆ ಮುಂದಾಗುವ ಸೂಚನೆ ಕೊಟ್ಟಿದ್ದಾರೆ. ಎಲ್ಲರಿಗೂ ತಾವು ಕಳೆದುಕೊಂಡ ಹಣ ಸಿಗುವಂತಾಗಲಿ ಅನ್ನೋದೇ ನಮ್ಮ ಆಶಯ. ಬೆಂಗಳೂರಿನಿಂದ ಕ್ಯಾಮರಾಮನ್ ಗುರುಮೂರ್ತಿ ಜೊತೆ ಶಶಿಶೇಖರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.